ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ, ಇದೇನಾದ್ರು ಪರ್ಸೆಂಟೇಜ್ನ ಫುಲ್ ನಿಲ್ಲಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಕಡಿಮೆ ಮಾಡಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಸಿದಿರೋ ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೆಯದು. ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು. ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ, ಈಗೇನಾಗಿದೆ ಪರ್ಸೆಂಟೇಜು ಅಂತೇಳಿ ಫುಲ್ ಸಂಪೂರ್ಣ ನಿಲ್ಲಿಸೇ ಇದ್ದೀರೋ ಹಿಂಗೆ ಹೇಳಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ತೇನು ಹೇಳೋಕೆ ಹೋದರು. ಅಧ್ಯಕ್ಷರು ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು, ಬಹುಶಃ ಹೇಳಿದ್ದು ನನಗೆ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ. ಅದರಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ಈ ವರ್ಷದ GDP ಏನಿದೆ 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ. 250 ಲಕ್ಷ ಕೋಟಿ ನಮ್ಮ GDPನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳ್ ಅವರು, ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತೇಳಿ. ಉಪಯೋಗ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರೋಲ್ಲ ನನ್ನ ಅಭಿಪ್ರಾಯದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಈಗ ಇಲ್ಲಿ ಅಧ್ಯಕ್ಷರೇ, ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಈಗ ಏನು ಹೇಳಿದೆ, ನಿಮ್ಮ ಪರಿಶುದ್ಧ ಆಡಳಿತ ಹೇಗಿದೆ ಅಂದರೆ ಅಧ್ಯಕ್ಷರೇ, ಇಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇದೆಲ್ಲ ಬಿದರ್ನಲ್ಲಿ ಅಲ್ಲಿ ಅಮೌಂಟ್ನ ಕ್ಲಿಯರ್ ಮಾಡೋಕ್ಕೆ ನೋಡಿ, ಇದರಲ್ಲಿ ಪೇಪರ್ ಎಲ್ಲಿದೆ,